ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೋರ್ಟ್ ಕೊಡುತ್ತಾ ಇಲ್ವಾ? ಈ ಕುತೂಹಲ ಇವತ್ತು ಕೂಡ ಮುಂದುವರೆದಿದೆ. ಯಾಕೆಂದರೆ ಇವತ್ತು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಂತೂ ಕಾವೇರಿದ ವಾದ ಪ್ರತಿವಾದ ನಡೀತು. ಕೊನೆಗೆ ಅಕ್ಟೋಬರ್ 30ರಂದು ಕಲಬುರಗಿ ಹೈಕೋರ್ಟ್ ಈ ಕುರಿತಂತೆ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಆದರೆ ಇವತ್ತು ಕೆಲವೊಂದು ಸಲಹೆ ಸೂಚನೆಗಳನ್ನ ಕೋರ್ಟ್ ಕೊಟ್ಟಿದೆ. ಏನಂತ? ಅಕ್ಟೋಬರ್ 28ನೇ ತಾರೀಕು ಶಾಂತಿ ಸಭೆ ನಡೆಸೋದಕ್ಕೆ ಹೈಕೋರ್ಟ್ ಅಡ್ವೊಕೇಟ್ ಜನರಲ್ ಅವರಿಗೆ ಸೂಚನೆ ಕೊಟ್ಟಿದೆ. ಎಲ್ಲಿ? ಚಿತ್ತಾಪುರದಲ್ಲಿ ನೀವೊಂದು ಶಾಂತಿ ಸಭೆ ನಡೆಸಿ, ಅಲ್ಲಿ ಬರೋರಿಗೆಲ್ಲ ಹೇಳಿ, ಯಾರ್ಯಾರು ವಿರೋಧಿಸ್ತಾ ಇದ್ದಾರೆ ಪಥಸಂಚಲನ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳಿ, ಅವ್ರಿಗೆ ಕನ್ವಿನ್ಸ್ ಮಾಡಿ. ಆಮೇಲೆ ಅಕ್ಟೋಬರ್ 30ನೇ ತಾರೀಕು ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿ, ನಿಮ್ಮ ಶಾಂತಿ ಸಭೆ ಏನಾಯಿತು, ಯಾರ್ಯಾರು ಏನೇನು ಅಭಿಪ್ರಾಯ ಪಟ್ಟರು ಎಲ್ಲವನ್ನು ನಮಗೆ ಹೇಳಿ. ಆಮೇಲೆ ನಾವು ಇದ್ರ ಬಗ್ಗೆ ಒಂದು ಆದೇಶವನ್ನು ಹೊರಡಿಸ್ತೀವಿ. ಆಮೇಲೆ ಶಾಂತಿ ಸಭೆಯನ್ನು ಎಲ್ಲಿ ನಡೆಸ್ತೀರಾ, ಎಷ್ಟು ಗಂಟೆಗೆ ನಡೆಸ್ತೀರಾ, ಇವತ್ತು ಸಾಯಂಕಾಲ ನಿರ್ಧಾರ ಮಾಡಬೇಕು. ಪಥಸಂಚಲನ ವಿಚಾರವನ್ನು ಎಳೆದಾಡಬೇಡ್ರಪ್ಪ, ಬೇಗ ಮುಗಿಸಿ ಅಂತಂದ್ಬಿಟ್ಟು ಸರ್ಕಾರಕ್ಕೆ ಸಲಹೆ ಸೂಚನೆಯನ್ನು ಹೈಕೋರ್ಟ್ ಕೊಟ್ಟಿದೆ. ಆಮೇಲೆ ನಾವು ಸಹಕರಿಸೋದಕ್ಕೆ ಸಿದ್ಧ ಅಂತ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾನ್ಯ ನ್ಯಾಯಾಲಯವು ಫರ್ದರ್ ಹಿಯರಿಂಗ್ ಮಾಡಿದರು. ಫರ್ದರ್ ಹಿಯರಿಂಗ್ನಲ್ಲಿ ಅವರು ಅಡ್ವೊಕೇಟ್ ಜನರಲ್ ಅವರು ಪ್ರಿಲಿಮಿನರಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿ, ಇವತ್ತು ಫೈನಲ್ ರಿಪೋರ್ಟನ್ನು ಸಬ್ಮಿಟ್ ಮಾಡಲಿಕ್ಕಿತ್ತು. ಆದರೆ ಅವರು ಪ್ರಿಲಿಮಿನರಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿ ಅವರು ಇನೆಬಿಲಿಟಿ ಅಂದ್ರೇನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ದವ್ರದ್ದು ಅಲ್ಲಿ ಅವ್ರಿಗೆ ಪೂರ್ಣವಾಗಿ ಮಾಹಿತಿ ಸಿಕ್ಕಿಲ್ಲ, ಅದು ಇನ್ನು ಪೀಸ್ ಕಮಿಟಿ ಮಾಡಬೇಕು ಅದೇನೋ ಹೇಳಿದರು. ಬಹುಶಃ ಅದನ್ನು ನೋಡಿದರೆ ಅವರಿಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರಿಗೆ ಅವರು ಈ ಎಲ್ಲ ಆರ್ಗನೈಸೇಷನ್ದವ್ರು ಮಾಡಿದರೆ ತೊಂದರೆಗಳಾಗ್ಬೋದು, ನಮಗೆ ಕಷ್ಟ ಆಗ್ತದೆ ಅಂತಂದರೆ ಅವ್ರ ಇನೆಬಿಲಿಟಿ ತೋರಿಸ್ಕೊಂಡಾಗ ಆಗಿದೆ. ಅದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷ ಶತಾಬ್ದಿ ನಿಮಿತ್ತ ದೇಶವ್ಯಾಪಿ ವಿಜಯದಶಮಿ ಉತ್ಸವದಿಂದ ಶತಾಬ್ದಿ ವರ್ಷಗಳ ಕಾರ್ಯಕ್ರಮ ಪ್ರಾರಂಭ ಆಗೋದು ದೇಶದಲ್ಲಿ ನಡೀತಾ ಇದೆ. ಅದರಂತೆ ಚಿತ್ತಾಪುರಿನ ಉತ್ಸವ ಮತ್ತು ಸಂಚಲನ ಮಾಡಬೇಕಾದಾಗ ನಾವು 19ನೇ ತಾರೀಕಿಗೆ ನಿಶ್ಚಯ ಮಾಡಿದ್ದೀವಿ. ಸರ್ಕಾರ ನಮಗೆ 18ನೇ ತಾರೀಕು ಸಂಜೆವರೆಗೂ ಅನುಮತಿ ನೀಡದೇ ಇರೋ ಕಾರಣ, ನಿರಾಕರಿಸೋದು ಕಾರಣ ನಾವು ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದೀವಿ. 19ನೇ ತಾರೀಕಿಗೆ ಮುಂಜಾನೆ ಹೈಕೋರ್ಟು ನಮ್ಮ ಅರ್ಜಿಯನ್ನು ಸ್ವೀಕರಿಸಿ ಆಮೇಲೆ ವಿಚಾರಣೆಯನ್ನು ಮಾಡಿ ಮತ್ತೆ ನಿಮಗೆ ಇದೇ ತಾರೀಕು ಮತ್ತೆ ಯಾವುದಾದ್ರೂ ಅನುಕೂಲ ಆಗ್ಬೋದು ಅಂದರೆ ಅದರೊಳಗೆ 2ನೇ ನವೆಂಬರ್ಗೆ ನಮಗೆ ಅನುಕೂಲ ಆಗ್ತದೆ, ನಾವು ಮಾಡಬಹುದು ಅಂತಂದು ಕೋರ್ಟಿನ ಮುಂದೆ ಇಟ್ಟಾಗ ಕೋರ್ಟ್ ನಮಗೆ ಮತ್ತೊಂದು ಅರ್ಜಿಯನ್ನು ನೀವು ಜಿಲ್ಲಾಡಳಿತಕ್ಕೆ ಸಲ್ಲಿಸಿರಿ ಅಂತ ಹೇಳಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಈಗ RSS ಪಥಸಂಚಲನಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ ಅನ್ನೋ ಕುತೂಹಲ ಅಂತೂ ಮುಂದುವರಿತಾ ಇದೆ. ಆದರೆ ಇವತ್ತು ಕೋರ್ಟ್ನಲ್ಲಿ ಕೋರ್ಟ್ ಕೊಟ್ಟಂತಹ ಕೆಲವೊಂದು ಸಲಹೆ ಸೂಚನೆಗಳು, ನಡೆದಂತಹ ವಾದ ಪ್ರತಿವಾದ, ಇದನ್ನೆಲ್ಲ ನೋಡ್ತಾ ಇದ್ರೆ ಏನಾಗಬಹುದು ಅಕ್ಟೋಬರ್ 30ರ ಆದೇಶ ಅಂತ? ಅರುಣ್, ನಿಜಕ್ಕೂ ಕೂಡ ಕಲಬುರಗಿಯ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರದಲ್ಲಿ RSS ಪಥಸಂಚಲನಕ್ಕೆ ದಿನಕ್ಕೊಂದು ಸಂಕಷ್ಟಗಳು ಎದುರಾಗ್ತಾ ಇವೆ. ಈಗಾಗಲೇ ಈ ಒಂದು ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದ್ದು, ಇವತ್ತು ಈಗಾಗಲೇ ವಿಚಾರಣೆ ನಡೆಸಿ ಏನಾದರೂ ನವೆಂಬರ್ 2ಕ್ಕೆ ಅನುಮತಿ ಸಿಗಬಹುದು ಅಂತ RSSನ ಒಂದು ಪಥಸಂಚಲನ ನಡೆಸೋದಕ್ಕೆ ಮುಂದಾಗಿದ್ದಂಥ ಮುಖಂಡರು ಕಾತರದಿಂದ ಕಾಯ್ತಾ ಇದ್ರು. ಆದರೆ ವಾದ ಪ್ರತಿವಾದವನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಕಲಬುರಗಿಯ ಜಿಲ್ಲಾಡಳಿತ ಕೊಟ್ಟಂತಹ ವರದಿಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ, ಸದ್ಯ ಈಗ ಬೇಡ, ಒಂದಿಷ್ಟು ದಿನ ಕಾಲ ಕಳೆದರೆ ಸಾಕು, ಒಂದಿಷ್ಟು ಪೀಸ್ಫುಲ್ ಆಗುತ್ತೆ, ಅದಾದ ಬಳಿಕ ಒಂದು ಅನುಮತಿ ಕೊಡಿ, 2 ವಾರಗಳ ಕಾಲ ಇದಕ್ಕೆ ಸಮಯ ಕೊಡಿ ಅಂತ ಜಿಲ್ಲಾಡಳಿತದ ಪರ ಏನಂದರೆ ವಾದವನ್ನು ಮಂಡಿಸಲಾಯಿತು. ಅದಕ್ಕೆ RSS ಪರ ವಾದ ಮಂಡಿಸಿದಂಥ ಅರುಣ್ ಚಾಮ್ ಅವರು ಈಗಾಗಲೇ ನಮ್ಮ ಅರ್ಜಿಯನ್ನು ರಾತ್ರೋರಾತ್ರಿ ತಿರಸ್ಕಾರ ಮಾಡಿದ್ದೀರಿ, ಹೀಗಾಗಿ ಇವತ್ತು ನಮಗೆ ಅನುಮತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ, ಆದಷ್ಟು ಬೇಗ ಅನುಮತಿ ಕೊಡಿ ಅಂತ ಹೇಳಿದರು. ಅದಾದ ಬಳಿಕ 2 ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಮೂರ್ತಿಗಳು ಅಕ್ಟೋಬರ್ 28ಕ್ಕೆ ಕಲಬುರಗಿಯ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. RSS ಸೇರಿದಂತೆ ಒಟ್ಟು 8 ಅರ್ಜಿಗಳನ್ನು ಸಲ್ಲಿಕೆ ಆಗಿವೆ. ಆ 8 ಸಂಘಟನೆಯವರಿಗೆ ಜೊತೆ ಪೀಸ್ಫುಲ್ ಮೀಟಿಂಗ್ ಮಾಡಿ 28ಕ್ಕೆ, ಅದಾದ ಬಳಿಕ 30ನೇ ತಾರೀಕು ವರದಿ ಕೊಡಿ ಅಂತ ಇದ್ದಾರೆ. ಸೊ 30ನೇ ತಾರೀಕು ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಪ್ರವೀಣ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ 30ನೇ ತಾರೀಕು ತನಕ ಈ ಕುತೂಹಲ ಹಾಗೆ ಮುಂದುವರಿಯುತ್ತೆ. ಕೋರ್ಟಿಂದ ಪರ್ಮಿಷನ್ ಸಿಗುತ್ತಾ ಇಲ್ವಾ ನೋಡೋಣ.